ಎಲ್ಲ ವಾಯ್ಸ್ ಕೇಳ್ದಂಗೆ ಐತೆ, ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ನಾನೇ ಕೋಮಲನ್ ಗಂಡ. ಎಲ್ಲಿದ್ದೀರಾ? ನಾವು ಇಲ್ಲಿ ಗೋವಾಗೆ ಹೋಗ್ಬೇಕು ಅಂತ ರೆಡಿ ಆಯ್ತಾ ಇದ್ದೀವಿ. ಓ, ಗೋವಾ. ಯಾರ್ಯಾರು? ಅದನ್ನೆಲ್ಲ ಕೇಳಬಾರ್ದು. ಕೋಮಲ ಜೊತೆ ಹೋಯ್ತಿದ್ದೀರಾ? ನೀವು ಮಳವಳ್ಳಿ ಆಗ್ಲೇ ನಂಗೆ ಬರ್ತದೆ ಡೌಟು. ಆಯ್ತಾ ಅಣ್ಣ ಕಾಫಿ? ನಾನು ಬೇರೆ ಊರು ಹೇಳ್ಬೇಕಾಗಿತ್ತು. ಸುಳ್ಳು ಹೇಳಕ್ ಬರಲ್ಲ. ನಿಜ, ಅದಕ್ಕೆ ಹಿಂಗಾಗಿದ್ದೀನಿ. ಯಾವಾಗ ಒಂದ್ಸತಿ ಯಾರೋ ಗೋವು ಮತ್ತೆ ನೀವು ಯಾರ್ಯಾರೋ ಹೋಗಿದ್ರಂತಲ್ಲ, ನಿಜನಾ? ಎಲ್ಲೋ ತಗ್ಲಾಕೊಂಡಿದ್ರಂತಲ್ಲ, ಅದೆಷ್ಟೆಷ್ಟೋ ಕೊಟ್ಟು ಬಂದ್ರಂತಲ್ಲ, ಕನ್ನಡದವ್ರು ಯಾರೋ ಸಿಕ್ಸಿದ್ರು, ನಿಜನಾ ಅದುವೇ? ನಮಸ್ಕಾರಗಳು ಎಲ್ಲರಿಗೂ, ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ ಸುನೀತಾ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡ್ತಾ, ನನಗೆ ಕಿರಣ್ ಅವ್ರು ಮೆಸೇಜ್ ಮಾಡಿದ್ದಾರೆ, ವೇದವತಿ ಅಂತ ಇರೋ ವೈಫ್ ಹೆಸರು, ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಯಾರನ್ನು ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ವೇದವತಿ. ಹಲೋ ಹಲೋ, ಯಾರು? ಮೇಡಮ್ ವೇದ ಅವರ ಮಾತಾಡೋದು? ಹೌದು. ನಾನಿಲ್ಲಿ ಕೋಮಲನ ಗಂಡ ಮಾತಾಡ್ತಾ ಇರೋದು. ಇದು ಫೋನ್ ಏನು ಮಾಡಿಲ್ವಾ ನಿಮಗೆ ಕೋಮಲ ಇವತ್ತು? ನಿಮ್ದು ಯಾವ ಊರು ಹೇಳಿ? ಹುಟ್ಟಿ ಬೆಳೆದಿದ್ದೆಲ್ಲ ನಾನು ಬಂದು ಇಲ್ಲಿ ಮಳವಳ್ಳಿ. ನೀವು ಯಾರು ಮಾಡಿದ್ದೀರಾ? ಯಾವ ಊರು ಮಾಡಿದ್ದೀರಾ? ಕೋಮಲ್ ಅನ್ನೋದು ನಂಗೆ ಯಾರು ಇಲ್ವಲ್ಲ. ಇದು ನಮ್ದು ನಂಜನಗೂಡು. ಎಷ್ಟು ವರ್ಷದಿಂದ ಗೊತ್ತು ನಿಮಗೆ ಇವಳು? ನನಗೆ ಯಾರು ಗೊತ್ತೇ ಇಲ್ಲ. ಯಾರು ಗೊತ್ತಿಲ್ವಾ? ಕೋಮಲ್ ಮಳವಳ್ಳಿ ಅರ್ವಟೆ ನಮಗೆ ಗೊತ್ತಿಲ್ಲ. ಮತ್ತೆ ನೀವು ಇವಳನ್ನ ಏನಂತ ಕರಿತೀರಂತ ನನಗೆ ಗೊತ್ತಿಲ್ವಲ್ಲ. ಇಲ್ಲಿ ಹೆಂಗೆ ಹೇಳೋದಪ್ಪ ಇದನ್ನ? ಅವ್ರು ಯಾವ ಊರು ಕೋಮಲ್ ಅವರು? ಅವ್ರು ಬಂದು ಇಲ್ಲಿ ಗುಂಡ್ಲುಪೇಟೆ. ಏನಂತ ಹೇಳೋರು ಅವರು? ಏನಿಲ್ಲ, ಫುಲ್ಲು ಬೇಜಾರು ಮಾಡ್ಕೊಂಡು ಇದು ಮಾಡ್ಕೊಂಡವಳೆ ಅಷ್ಟೇ. ಹೌದಾ? ನಿಮಗೆ ಏನಂತ ಹೇಳೋರೆ ನನ್ನ ಅಂತ? ನಿಮ್ಮನ್ನ ಫ್ರೆಂಡ್ ಅಂತ ಹೇಳೋಳೆ, ಮತ್ತೆ ತುಂಬ ಬೇಜಾರು ಮಾಡ್ಕೊತಾ ಇಲ್ಲೋ. ನನ್ನೊಂದು ರಿಕ್ವೆಸ್ಟು, ಫೋನ್ ಮಾಡಿ ಅವಳಿಗೆ ವಿಶ್ ಮಾಡಿ. ಇಷ್ಟು ದಿವಸ ಆದರೂ ವಿಶ್ ಮಾಡಿಲ್ಲ ಅಂತ ಮನ್ಸಿಗೆ ಹಾಕೊಂಬಿಟ್ಟವಳೆ. ಹೌದಾ? ಹ್ಞೂ. ಎಲ್ಲ ವಾಯ್ಸ್ ಕೇಳ್ದಂಗೆ ಐತೆ, ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ನಾನೇ ಕೋಮಲನ್ ಗಂಡ. ವರುಣ್ ಅಂತನಾ ನಿಮ್ಮ ಹೆಸರು? ಇದರಲ್ಲಿ ಪಕ್ಕದಲ್ಲಿ ನಮ್ಮ ಯಜಮಾನ್ರು. ಇಲ್ಲ ನನ್ ಫೋನ್ ರಿಂಗ್ ಆದಾಗ್ಲೇ ಗೊತ್ತಾಯ್ತು. ಹೇಳಿ ಏನೋ ಮರ್ಸ್ಬಿಟ್ಟಿದ್ದೀರೇನೋ ಅನ್ಕೊಂಬಿಟ್ಟೆ. ನಾನು ನಮ್ಮೂರಿಗೆ ಬಂದ್ಮೇಲೆ ಅವ್ರ ಇದ್ರಲ್ಲ. ಎಲ್ಲಿದ್ದೀರಾ? ನಾವು ಇಲ್ಲಿ ಗೋವಾಗೆ ಹೋಗ್ಬೇಕು ಅಂತ ರೆಡಿ ಆಯ್ತಾ ಇದ್ದೀವಿ. ಓ, ಗೋವಾ. ಯಾರ್ಯಾರು? ಅದನ್ನೆಲ್ಲ ಕೇಳಬಾರ್ದು. ಕೋಮಲ ಜೊತೆ ಹೋಯ್ತಿದ್ದೀರಾ? ಫೋನ್ ರಿಂಗ್ ಆದಾಗೆ ಗೊತ್ತಾಯ್ತು ನಂಗೆ. ಯಾರೇ ಸುಮ್ಮನೆ ಡೂಬ್ ಬಿಟ್ಟೆ. ನಮಗ್ ಗೊತ್ತಾಗಿಲ್ಲ. ನಮಗೂ ಗೊತ್ತಿರ್ಲಿಲ್ಲ. ಅವ್ರ ಕಾಲಕ್ಕದ್ಮೇಲೆ ಸ್ವಲ್ಪ ಬಂದಿದ್ದು. ನೀವು ಮಳವಳ್ಳಿ ಆಗ್ಲೇ ನಂಗೆ ಬರ್ತದೆ ಡೌಟು. ಆಯ್ತಾ ಅಣ್ಣ ಕಾಫಿ? ನಾನು ಬೇರೆ ಊರು ಹೇಳ್ಬೇಕಾಗಿತ್ತು. ಸುಳ್ಳು ಹೇಳಕ್ ಬರಲ್ಲ. ನಿಜ, ಅದಕ್ಕೆ ಹಿಂಗಾಗಿದ್ದೀನಿ. ಮಳವಳ್ಳಿ ಅಂದ್ರೆ ನಂಗೆ ಗೊತ್ತಾಗಿದ್ದೆ ನೀವು. ಅಜ್ಜಿಯವ್ರು ಏನಂತ ಹೇಳೋರೆ ನನ್ನ ಅಂತ. ಬರ್ತ್ಡೇ ವಿಶ್ ಮಾಡಿಲ್ಲ ಅಂತ ಅಂದ್ರಲ್ಲ, ಅದೇ ಇನ್ನೂ ಪಕ್ಕ ಆಗೋಯ್ತು. ಇದು ಯಾವ್ದು ಲಾಸ್ಟ್ ನಂಬರ್ 32 ನಿಮ್ದೇನಾ? ಇನ್ನೊಂದು ನಂಬರ್ ಇದು. ಯಾವಾಗ ಒಂದ್ಸತಿ ಯಾರೋ ಗೋವು ಮತ್ತೆ ನೀವು ಯಾರ್ಯಾರೋ ಹೋಗಿದ್ರಂತಲ್ಲ, ನಿಜನಾ? ಎಲ್ಲೋ ತಗ್ಲಾಕೊಂಡಿದ್ರಂತಲ್ಲ, ಅದೆಷ್ಟೆಷ್ಟೋ ಕೊಟ್ಟು ಬಂದ್ರಂತಲ್ಲ, ಕನ್ನಡದವ್ರು ಯಾರೋ ಸಿಕ್ಸಿದ್ರು, ನಿಜನಾ ಅದುವೇ? ಅದು ಹೇಳ್ಬಿಟ್ಟವನ? ಅರ್ಧಂಬರ್ಧ ಹೇಳೋದ, ಅರ್ಧಂಬರ್ಧ ಬಿಟ್ಟವ್ರೆ ಅಷ್ಟೇ. 3 ಕಾಸು ಗರಾಜ್ ಹಾಕೊಂಡು ಮಾನ ಮರ್ಯಾದಿಲ್ಲ. ಅದಕ್ಕೆ ಹೇಳಿರೋದು, ಮುಂದಕ್ಕೆ ಏನು ಹೇಳಿಲ್ಲ. ಅದು ನಾನು ಕೇಳಿಲ್ಲ. ಯಾವಾಗ ಒಂದ್ಸತಿ ಹೇಳೋರು ಗೋವಾಗ ಹೋಗಿದ್ರಂತ ನೋಡು ಅಂದ್ರು. ನೀವು ಸಂಪಾದನೆ ಮಾಡಿ ಮಡಗಿರೋ ಹೋಗ್ಬೋದಾಗಿತ್ತು ಅಲ್ಲಿ ಅಷ್ಟೇ. ಎಲ್ಲ ಒದ್ರುಬಿಟ್ಟವನೇ. ಹಂಗಾರೆ ನಮ್ಗೆ ವಿಚಾರ ಇಲ್ಲ. ಹಂಗೇನಿಲ್ಲ ಅಣ್ಣ, ಮಾಮೂಲಿ ಟ್ರಿಪ್ ಹೋಗೋದ್ರ ಬಗ್ಗೆ ಹೇಳ್ತೀರ ಅಷ್ಟೇ. ಇದು ಹೇಳಿದ್ಮೇಲೆ ಫೈನಲ್ ಇನ್ನೊಂದು ವಿಚಾರ ಹೇಳಿಲ್ವಾ? ಏನಂದ್ರೆ ಈಗ ನೀವ್ ಹೇಳಿದ್ದೀರಾ? ಅದೇ ನಾವು ಬಟ್ಟೆ ರೆಡಿ ಮಾಡ್ಕೊತಾ ಇದೀವಿ. ಯಾರ್ಯಾರು? ಬೇಡ ಬಿಡಪ್ಪ ಅವೆಲ್ಲ. ಕೋಮಲನ ಯಾವ್ದೋ ಫೋಟೋ ಕಳಿಸ್ತೀನಿ ಅಂದ್ರೆ ಯಾರ್ದು ಹುಡುಗಿದು ಕಳಿಸ್ಲಿ. ನೀವೇ ಕಳಿಸ್ತಾರೋ? ಫೋಟೋ ಕಳಿಸ್ತಾ ಇಲ್ವಲ್ಲ ಅಣ್ಣ, ಮಾತೇ ಸೈಲೆಂಟ್ ಆಗ್ಬಿಟ್ರಿ. ನಮ್ದು ಗೋವಾದ ಇನ್ನೇನು ವಿಚಾರ ಹೇಳೋನೆ ಹಂಗಾರೆ? ಅದಷ್ಟೇ. ಅದೆಲ್ಲ ತಗೊಂಡಿದ್ರಂತೆ ಇಬ್ರು.
ಬೈಕಲ್ಲಿ ಹೋಗಿದ್ದೇನು ಬೈಕಲ್ಲಿ ಹೋಗಿದ್ರ ಹಾಂ ಅಷ್ಟೇ. ಹಾಂ ಇನ್ನೇನಾದ್ರು ಗ್ಯಾಪ್ ಬಿಟ್ಟಾದ್ರೆ ಹೇಳಿ ಕೇಳ್ಕತ್ತೀನಿ, ನೀವೇ ಹೇಳ್ಬಿಡಿ ಅಂತ ಯಾರನ್ನು ಕೇಳೋದು. ಅಯ್ಯೋ ಒಂದು ದೊಡ್ಡ ಗ್ಯಾಪೇ ಬಿಟ್ಬಿಟ್ಟವನೇ ಸದ್ಯ, ಆ ವಿಚಾರ ಅಂತೂ ಹೇಳಿಲ್ವಲ್ಲಪ್ಪ. ನೀವೇ ಹೇಳ್ಬಿಡಿ ಆ ಗ್ಯಾಪ್ ಮಾಡಿ ಏನು ಅಂತ. ಅವನು ಬಿಟ್ಬಿಟ್ಟು ನಮ್ದೆಲ್ಲ ಹೇಳವನಲ್ಲ, ಇದು ನ್ಯಾಯನ ಇದು? ಅವ್ರದ್ದು ಏನೈತೆ ಹೇಳಿ ಅವ್ರದ್ದು. ಬೇಡ ಬಿಡಪ್ಪ, ಗಂಡ ಹೆಂಡ್ತಿ ಮತ್ತೆ ಯಾಕೆ ಸುಮ್ಮನೆ ಏನು ಫಿಟ್ಟಿಂಗ್ ಇಡಕ್ಕೆ ಮಾಡಿದ್ದಾರೆ. ಫಿಟ್ಟಿಂಗ್ ಇಡಕ್ಕಲ್ಲ, ನಾನು ಮಾಡಿರೋದು ಕಾಗೆ ಆರ್ಸಕ್ಕೆ. ವೇದವತಿ ಅವರೇ ಹೇಳಿ ಅಣ್ಣ. ಯಾವಣ್ಣ ಗೊತ್ತಾ ನಾನು? ಗೊತ್ತಾಗ್ತಿಲ್ಲ. ಇಷ್ಟೊತ್ತು ಹೇಳ್ಬಿಟ್ಟು ಈಗ ಗೊತ್ತಾಯ್ತಿಲ್ಲ. ವರುಣ ಅಣ್ಣ ತಾನೆ ನೀವು? ವರುಣಲ್ಲ, ಮತ್ತೆ ಯಾರು ಅಂತ ಹೇಳಿ. ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ನಿಮ್ ಜೊತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಕಿರಣ್ ಇದ್ರಲ್ಲ ನಿಮ್ ಯಜಮಾನ್ರು, ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಪಾಪ ಇನ್ನು ಶಾಕಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಸಕ್ಕದಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿಯಿಂದಾರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಜೈ ಕರ್ನಾಟಕ ಮಾತೆ, ಲವ್ ಯು ಆಲ್. ಜೈ ನಂಜನಗೂಡು. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ ಎಫ್ ಎಂ ನ ಆರ್ಜೆ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡಿಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ. ಬಂಧುಗಳೇ, ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls. RJ Sunil Prank Calls.